ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಗುರು ಪುಷ್ಯಾರ್ಕ ಯೋಗ ಇರುವಂಥದ್ದು. ಅಂದ್ರೆ ಗುರುವಾರ ಪುಷ್ಯ ನಕ್ಷತ್ರ ಬಿದ್ದಾಗ ಅತ್ಯಂತ ಪ್ರಬಲವಾಗಿರುವ ಶಕ್ತಿ ನಿಮ್ಮನ್ನು ಕಾಯುತ್ತದೆ. ಅದಕ್ಕಾಗಿ ಈ ದಿವಸ ನೀವು ಕಡಲೆಯನ್ನ ದಾನ ಮಾಡುವುದು ಮನೆಗೆ ನಿಮಗೆ ಶಾಶ್ವತ ಉಳಿಯುವಂಥದ್ದು. ಜೊತೆಗೆ 5 ವಸ್ತುಗಳನ್ನ ಮನೆಗೆ ತರ್ತೀರಿ. ಹಣ್ಣು ತರ್ತೀರೋ, ದ್ರಾಕ್ಷಿ ಗೋಡಂಬಿ ತರ್ತೀರೋ, ಏಲಕ್ಕಿ ಲವಂಗ ಪಂಚಕರ್ಪೂರ ತರ್ತೀರೋ, ಸಾಧ್ಯವಾದರೆ ಬಂಗಾರವನ್ನು ಈ ದಿವಸ ಮನೆಗೆ ತರ್ತೀರಿ. ಗುರು ಪುಷ್ಯಾರ್ಕ ಯೋಗದ ಅತ್ಯಂತ ಅಮೃತ ಗಳಿಗೆಯ ಫಲವನ್ನ ತಾವು ಸ್ವೀಕರಿಸುವ ದಿನ. ಹಾಗಾಗಿ ಗುರುವಿನ ಅಷ್ಟೋತ್ತರ ತಪ್ಪದೆ ಈ ದಿನ ಪಠಿಸಿ. ಶನಿ ಅಷ್ಟೋತ್ತರ ತಪ್ಪದೆ ಈ ದಿನ ಪಠಿಸಿ. ನಿಮಗೆ ಶಾಶ್ವತವಾಗಿರತಕ್ಕಂತಹ ಋಣಬಾಧೆಗಳು ಏನಿದೆ ನಿವಾರಣೆ ಆಗತಕ್ಕಂತಹ ಅತ್ಯಂತ ಅಭ್ಯುದಯ ಫಲವನ್ನ ತಾವು ಪಡೆದುಕೊಳ್ತೀರಿ. ಯಾವತ್ ಪವನ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯು ದೇಹಾಪಾಯೆ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯೆ. ನಿನ್ನ ದೇಹದಲ್ಲಿ ಪ್ರಾಣವಾಯು ಇದ್ದಾಗ ನಿನ್ನೆಲ್ಲರೂ ಗಮನಿಸ್ತಾರೆ, ನೋಡ್ಕೊಳ್ತಾರೆ, ಮಾತನಾಡಿಸ್ತಾರೆ. ಹೇಗಿದೆಯಾ, ನೀನ್ ಚೆನ್ನಾಗಿದೆಯಾ, ಇದೆಲ್ಲ ಹೇಳ್ತಿರ್ತೀಯ. ಒಂದು ಬಾರಿ ನಿನ್ನ ದೇಹದಲ್ಲಿರತಕ್ಕಂತಹ ಪ್ರಾಣವಾಯು ನಿನ್ನನ್ನು ಬಿಟ್ಟು ನಿರ್ಗಮನ ಮಾಡಿದರೆ, ಧ್ವನ್ಯಾವಲೋಕ ಸೃಷ್ಟಿಲೋಕ ಪ್ರಯಾಣ ಮಾಡಿದರೆ, ಕಫ ವಾತ ಪಿತ್ತಾದಿಗಳು ಬಂದು ನಿನ್ನ ಪ್ರಾಣ ಪ್ರಯಾಣ ಮಾಡ್ತಾ ಇದೆ ಧ್ವನ್ಯಾವಲೋಕಕ್ಕೆ ಅಂತಂದ್ರೆ, ನಿನ್ನ ಮಡದಿ ಕೂಡ ಮುಟ್ಟಲಾರ. ಮಡದಿ ಕೂಡ ನಿನ್ನನ್ನು ಮುಟ್ಟಿ ಮಾತನಾಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಪ್ರಾಣ ಇದ್ದಾಗಲೇ ಈ ಲೋಕದಲ್ಲಿ ಏನು ಬೇಕೋ ಆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಾ. ಸಾಧ್ಯವಾದಷ್ಟು ಗುರುನಾಮ ಸ್ಮರಣೆ ನಿನ್ನನ್ನ ಈ ಭವಬಂಧನಗಳಿಂದ ಬಿಡಿಸುವಂಥದ್ದು. ನಿನ್ನ ಬಳಿ ಸಮಸ್ಯೆಗಳಿದಾವೆಲ್ಲ, ಆ ಸಮಸ್ಯೆಗಳೆಲ್ಲ ತೆಗೆದುಕೊಂಡು ಬಂದು ಗುರುಗಳಿಗೆ ಹೇಳಬೇಡ. ಆ ಸಮಸ್ಯೆಗಳಿಗೆ ಹೇಳು, ನನ್ನ ಬಳಿ ಗುರುಗಳಿದ್ದಾರೆ, ಓಡಿ ಹೋಗುತ್ತಾರೆ. ಶಿವಂಬಯ್ಯ ಹೇಳ್ತಾರೆ.